ಪರಮಾತ್ಮನನ್ನು ಪ್ರಸನ್ನತೆಗೊಳಿಸತಕ್ಕಂಥದ್ದು ಅಷ್ಟೊಂದು ಸುಲಭಕರವಾದಂತಹ ವಿಧಾನವಲ್ಲ. ಆದರೆ ನಿಮಗೆಲ್ಲರಿಗೂ ಕೂಡ ತಿಳಿದೇ ಇರತಕ್ಕಂಥ ವಿಚಾರವಾಗಿರ್ಬೋದು. ಲಂಕಾಧಿಪತಿಯಾದಂತಹ ರಾವಣೇಶ್ವರನು ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ಶಿವನನ್ನ ಮೆಚ್ಚಿಸಿ ವರವನ್ನು ಪಡೆದಂಥದ್ದು. ಆ ಒಂದು ಸಮಯದಲ್ಲಿ ಆತನಿಗೆ ಒಂದಿಷ್ಟು ಮನಸ್ಸಿನಲ್ಲಿ ಸಮಸ್ಯೆಗಳು ಉಂಟಾಗ್ತದೆ, ಪ್ರಶ್ನೆಗಳು ಮೂಡ್ತದೆ. ಆ ಪ್ರಶ್ನೆಗಳನ್ನು ಶಿವನ ಬಳಿಗೆ ಆತ ಕೇಳ್ತಾನೆ. ಪರಶಿವ ಮನುಕುಲದ ಒಳಿತಿಗೋಸ್ಕರವಾಗಿ ಆತನಿಗೆ ಆ ಒಂದು ವಿಚಾರವನ್ನು ತಿಳಿಸ್ತಾನೆ. ಹಾಗಾದರೆ ರಾವಣ ವರವನ್ನು ಪಡೆಯೋದರ ಜೊತೆಯಲ್ಲಿ ಶಿವನಲ್ಲಿ ಏನನ್ನ ಕೇಳ್ತಾನೆ ಅಂತ ಹೋದಾಗ ರಾವಣನು ಶಿವನ ಬಳಿಯಲ್ಲಿ ಅನುಷ್ಠಾನ ಅಥವಾ ಮಂತ್ರ ಹೇಳ್ತಕ್ಕಂಥದರ ಶಕ್ತಿಯ ಬಗ್ಗೆ, ಅನಂತರದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವುದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೇಳ್ತಾನೆ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಶಿವನು ಕೊಡ್ತಾನೆ. ಆದರೆ ತುಂಬ ಜನರಲ್ಲಿ ಇರ್ತಕ್ಕಂಥ ಕುತೂಹಲ ಅಂತ ಹೇಳಿದರೆ, ನಾವು ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಫಲ ಸಿಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ರಾವಣೇಶ್ವರನು ಕೂಡ ಶಿವನಲ್ಲಿ ಅದೇ ಪ್ರಶ್ನೆಯನ್ನು ಇಡುತ್ತಾನೆ. ಆ ಒಂದು ಸಮಯದಲ್ಲಿ ಶಿವನು ಹೇಳ್ತಾನೆ, ಅದಕ್ಕೆ ಅದರದ್ದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಹೀಗೀಗೆ ಇಂತಹ ದಿಕ್ಕಿಗಾಗಿರ್ಬೋದು, ಈ ರೀತಿಯಾದಂತಹ ಕ್ರಮ ಹೇಳ್ತಕ್ಕಂಥದ್ದು ಇದೆ ಅಲ್ವಾ, ಇಂತಿಂಥ ದೇವರ ಉಪಾಸನೆಗೆ ಅಂತೇಳಿ ಆ ರೀತಿಯಲ್ಲಿ ಮಾಡಬೇಕು. ಮಾಡಿದಾಗ ನಿಸ್ಸಂಕೋಚವಾಗಿ ಫಲ ಹೇಳ್ತಕ್ಕಂಥ ಸಿಗ್ತದೆ ಅಂತ ಹೇಳ್ತಾನೆ. ಆಗ ರಾವಣೇಶ್ವರ ಪುನಃ ಪ್ರಶ್ನೆಯನ್ನು ಮಾಡ್ತಾನೆ ಆತನಲ್ಲಿ, ಇಲ್ಲ ಸಾಧ್ಯವಾಗುವುದಿಲ್ಲ. ಆಗ ಶಿವನು ಹೇಳ್ತಾನೆ ಆತನಿಗೆ, ಒಂದು ಸಮಯದಲ್ಲಿ ಮಾಡಿದಾಗ ಫಲ ಸಿಗದೆ ಇದ್ದವಾಗ ಅಲ್ಲಿ ಸಣ್ಣದಾದಂಥ ಲೋಪ ಏನಾದರೂ ಆಗಿರಬಹುದು. ಹಾಗಾಗಿ ಮತ್ತೊಮ್ಮೆ ಪ್ರಯತ್ನಿಸು, ಅನಂತರದಲ್ಲಿ ಮತ್ತೊಮ್ಮೆ ಪ್ರಯತ್ನಿಸು. 3 ಸತಿಯ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದವಾಗ ಫಲ ಸಿಗ್ತದೆ. ಅಕಸ್ಮಾತಾಗಿ ಆ ರೀತಿಯಲ್ಲಿ ಮಾಡಿದಾಗೂ ಕೂಡ ಫಲ ಹೇಳ್ತಕ್ಕಂಥದ್ದು ಸಿಗದೇ ಇದ್ದಂತಹ ಪಕ್ಷದಲ್ಲಿ 3 ಸತಿ ಆದ ನಂತರದಲ್ಲಿ ಕೊನೆಯಲ್ಲಿ ಫಲ ಸಿಗದೇ ಇದ್ದಂತಹ ಸಮಯ ಬಂದಂತಹ ಸಮಯದಲ್ಲಿ ನೀವು ಒಂದು 7 ರೀತಿಯಾದಂತಹ ಕ್ರಿಯೆಯಲ್ಲಿ ಹೋಗಬೇಕಾಗತ್ತೆ. ಮೊದಲನೇದಾಗಿ ಬ್ರಾಹ್ಮಣ ಕ್ರಿಯೆ ಅಂತ ಹೇಳ್ತೇವೆ, ಎರಡನೆಯದಾಗಿ ರೋಧನ, ಮೂರನೆಯದಾಗಿ ವಶೀಕರಣ, ನಾಲ್ಕನೆಯದಾಗಿ ಪೀಡನ, ಐದನೆಯದಾಗಿ ಶೋಷಣ, ದಹನ. ಈ ರೀತಿಯಾದಂತಹ ಕ್ರಿಯೆಯಿಂದಾಗಿ ದೇವತೆಗಳನ್ನು ನಾವು ಪ್ರಸನ್ನಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ 1 ಅಥವಾ 2 ಸರಿ ಮಾಡಿದಾಗಲೇ ದೇವತೆಗಳು ಫಲವನ್ನು ಕೊಡ್ತಾರೆ. ಅದೂ ಸಾಧ್ಯವಾಗದೇ ಇದ್ದರೆ 3 ಸಮಯ ಪ್ರಯತ್ನವನ್ನು ಮಾಡಿ ತದನಂತರದಲ್ಲೂ ಫಲಪ್ರಾಪ್ತಿಯಾಗದೇ ಇದ್ದಾವಾಗ ಈ ರೀತಿಯಾದಂತಹ ಕ್ರಿಯೆಯ ಮೂಲಕವಾಗಿ ಹೋದಾಗ ಖಂಡಿತವಾಗಲೂ ಫಲ ಹೇಳ್ತಕ್ಕಂಥ ಸಿಗ್ತದೆ. ಹಾಗಾಗಿ ಮನುಕುಲದವರು ಆತಂಕ ಪಡ್ತಕ್ಕಂಥದ್ದು ಬೇಡ. ನಾವು ಅವರ ಏಳಿಗೆ ಮತ್ತು ಒಳಿತಿಗೋಸ್ಕರವಾಗಿ ಸದಾ ಕಾಲವೂ ಕೂಡ ಹರಸ್ತಾನೆ ಇರ್ತೇವೆ ಅಂತ ಹೇಳುವಂಥದ್ದನ್ನು ರಾವಣೇಶ್ವರನಿಗೆ ಶಿವನು ಹೇಳ್ತಾನೆ. ಈ
ಹೇಳಿರತಕ್ಕಂತಹ ಅದರ ಸಂಪೂರ್ಣವಾದಂತಹ ತಾತ್ಪರ್ಯ ಹೇಳ್ತಕ್ಕಂಥದ್ದನ್ನು ಮತ್ತು ವಿಮರ್ಶೆಗಳನ್ನು ತುಂಬ ಸುಂದರವಾಗಿ ಮನುಕುಲದ ಒಳಿತಿಗೋಸ್ಕರ ರಾವಣೇಶ್ವರನು ಸಂಗ್ರಹಾಲಯದಲ್ಲಿ ಬರೆದು ಇಟ್ಟಿರ್ತಕ್ಕಂಥದ್ದು. ಅದು ಇವತ್ತಿಗೂ ಕೂಡ ಆಸಕ್ತಿ ಇರ್ತಕ್ಕಂಥವರಿಗೆ ಲಭ್ಯತೆ ಇರತಕ್ಕಂಥದ್ದು ಇದೆ. ಆ ಗ್ರಂಥದ ಹೆಸರು ಒಂದಿದೆ. ಆ ಗ್ರಂಥದ ಹೆಸರನ್ನು ನೀವು ಹೇಳಿ. ಅದಲ್ಲದೆ ಇದ್ದರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿಮ್ಮ ಕಾಮೆಂಟ್ಸ್ ಬಾಕ್ಸಿನಲ್ಲಿ ಬರ್ತದೆ, ತಿಳ್ಕೊಳ್ಳಿ. ಮತ್ತು ಅದರಲ್ಲಿ ಇನ್ನೂ ವಿಶಾಲವಾಗಿ ಆತ ಬರೆದಿಟ್ಟಿದ್ದಾನೆ. ಅದು ಇವಾಗಲೂ ಕೂಡ ನಮ್ಮ ನಿಮ್ಮ ಎಲ್ಲರ ಕೈಗೂ ಸಿಗ್ತದೆ. ಆ ಗ್ರಂಥ ಹೇಳ್ತಕ್ಕಂಥದ್ದು ಇನ್ನೂ ಹೆಚ್ಚಿನದಾದಂತಹ ಜ್ಞಾನವನ್ನು ನೀವುಗಳು ಹೊಂದಿ